ಪ್ರಾತ ಕಾಲದಲ್ಲಿ ಗೋಸುರದಂತೆ ಕೇಳಿ ಬರುತ್ತಿರುವುದಲ್ಲ ಇದೇ ಈ ಅಪಸಗುಣದಿಂದ ನನ್ನ ಕುಮಾರನಿಗೆ ಯಾವ ಮಗ ಉಂಟಾಗುವುದು ನಾನು ಬೇರೆ ಕಾರಣನಲ್ಲ. ಕುಮಾರ ಮಾತನು ನಿನ್ನ ಸಲುವಾಗಿ ಕಾತುರಲಾಗಿದೆ. ರಾತ್ರಿ ಎಲ್ಲವೂ ನಿದ್ದೆ ಬೆಳಕರಿಯುತ್ತೇನೆ ದುರ್ಮಿತ ಪರಂಪರೆಗಳು ಮಾತನು ಬಾಯಿ ಕುಳಿತುಕೋ. ನನ್ನ ಭದ್ರಾಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸಿದೆ. ಹೇ ದಯಾಮಯ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗಲಿದೆ. ಅಮ್ಮ, ಈಗ ನಾನು ಪಾಂಡವರೊಡನೆ ಯುದ್ಧಕ್ಕಾಗಿ ಹೊರಟೆನು. ನನ್ನನ್ನು ಆಶೀರ್ವದಿಸಿ ಯುದ್ಧಕ್ಕಾಗಿ ಹೊರಟಿರುವೆಯ ಕುಮಾರ? ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟವರ? ಅಮ್ಮ, ಈ ದುರ್ಯೋಧನು ಅಸಹಾಯಕ ವೀರನು. ಈ ಭಾವಗಳಲ್ಲಿ ಶಕ್ತಿ ಇರೋದು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಕುರುಕ್ಷೇತ್ರ ರಣರಂಗದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿದ್ದು ನಿನಗೆ ತಿಳಿಯದೇ ತಾಯಿ. ಆದರೆ ಪಾಂಡವರಿಗೆ ಎದುರಿಸಲು ಹೂಡಿದ ಆಟವೆಂದು ಭಾವಿಸಿ, ಆದರೆ ನೀನು ಯುದ್ಧವನ್ನು ಪ್ರಾರಂಭಿಸಿರುವುದು ನಾನು ಖಂಡಿತವಾಗಿ ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯರ ಕುಮಾರ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾಯುದ್ಧ. ನನ್ನ ಮಾತನ್ನು ಕೇಳಿ ನಿನ್ನ ಗೃಹದ್ವಾರದಲ್ಲಿ ನಿಂತಿರುವ ಶಾಸ್ತ್ರಿಯನ್ನು ನಿರಾಕರಿಸದೆ ಘನಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ. ನನ್ನ ಮಾತನ್ನು ಕೇಳಿ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ 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 ನಾನು ಬೇಸತ್ತಿರುವನು. ಪಾಂಡವರು ಪಾಂಡವರು ಪಾಂಡವರು. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರದು. ಪಾಂಡವರಿಗೆ ಸೇರಬೇಕಾದ ರಾಜ್ಯವನ್ನು ಬಿಟ್ಟು ಅವರನ್ನು ಜ್ಞಾನಕ್ಕೆ ಸಮರ್ಪಿಸಿದ
ಶೂರರು ತಾಯಿ. ಅಂದು ಸೇರಿದ ರಾಜ್ಯಸಭೆಯಲ್ಲಿ ಪಾಂಡವರ ಪುತ್ರಿ ಪಾಂಚಾಲಿಯನ್ನು ಎಳೆತಂದು ಆಕೆಯ ವಸ್ತ್ರಾಭರಣವನ್ನು ಸೆಳೆತಿದ್ದಾಗ ಕೇಡಿಗಳಂತೆ ತಲೆ ತಗ್ಗಿಸಿ ಕುಳಿತಿದ್ದರಲ್ಲ, ಅವರ್ಯಾರು ಶೂರರು ತಾಯಿ? ಒಂದು ವೇಳೆ ನನ್ನ ಪತ್ನಿ ಭಾನುಮತಿಗಾಗಲಿ ನನ್ನಂತಪುರದ ಓರ್ವ ದಾಸಿಗಾಗಲಿ ಈ ಗತಿಯಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬರೆಯಲ್ಲ? ಏನು ಮಾಡುತ್ತಿದ್ದೆ ಕುಮಾರ? ಬಂದ ವೈರಿಗಳ ಶಿರಸ್ಸನ್ನು ಬೆಂಡಾಡಿ ಬಿಡುತ್ತಿದ್ದೆ. ಇಂತಹ ಧರ್ಮ ಕಾರ್ಯಕ್ಕೆ ನನ್ನ ಆಶೀರ್ವಾದವನ್ನು ನೀನು ಹೊಂದಲಾರೆ. ಮೊದಲು ಇಲ್ಲಿಂದ ಹೊರಟು ಹೋಗು. ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮುದಿಕರ ಬಲವು ನನ್ನ ಪಾಲಿಗೆ ಕಟ್ಟಿಟ್ಟ ವೃತ್ತಿಯಾದರೂ ಇಲ್ಲ. ನಾನು ಆ ವೈರಿಗಳನ್ನು ಆಹ್ವಾನಿಸಿಯೇ ಬಿಡುತ್ತೇನೆ. ನೀನು ಆಹ್ವಾನಿಸಿರುವುದು ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯ ಸಿಂಹಾಸನದ ರಕ್ತ ಮಡುವಿನಲ್ಲಿ ಮುಳುಗುವುದು. ಹೋಗಲಿ ಬಿಡು. ಹಸ್ತಿನಾವತಿ ಬದಿಯಲ್ಲಿ ಹರಿತಿರುವ ಪವಿತ್ರವಾದ ಗಂಗಾ ನದಿ ಕೆನ್ನೀರ ಕಾವಲಿಯಾಗಿ ಹರಿಯುವುದು ಕುಮಾರ. ನಾರಿಯರೆಲ್ಲರೂ ತಮ್ಮ ತಮ್ಮ ಮಾಂಗಲ್ಯವನ್ನು ಹಿಡಿದು ನಿಲ್ಲಬೇಕಾಗಿ. ನೀನೇನು ಮನುಷ್ಯನೋ ಇಲ್ಲ ದಾನವನು? ಮಾನವನಲ್ಲ ತಾಯೇ, ಮಾನವ ರೂಪದ ನಡೆಯಬೇಕಾದೆಲ್ಲವೂ ನಡೆದೇ ತೀರಲಿ. ಕುಮಾರ ಬಾ, ಕುಳಿತುಕೋಕೊಂಡ. ನಾಳಿನ ಈ ತರಂಗದಲ್ಲಿ ಅಪ್ರಮಿತ ಹೋರಾಟಗಾರನಾಗಿ ಹೋರಾಡು ಕುಮಾರ. ನಿನ್ನಂತ ವೀರನಿಗೆ ಎಂದಿಗೂ ಜಯವಿಲ್ಲ. ಯಾರಲ್ಲಿ ಜಯವಿರುವುದು ಅವರಿಗೆ ಖಂಡಿತವಾಗಿ ಜಯವಾಗುವುದು. ಪ್ರಿಯತನಯ ಯತೋ ಧರ್ಮ ಸತೋ ಜಯ, 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 ಯತೋ ಧರ್ಮ ಸತೋ ಜಯ. ಧರ್ಮಕ್ಕೆ ಜಯವಾಗಲಿ, ಎಲ್ಲರಿಗೆ ಜಯವು ಖಂಡಿತ.